ಸೊ ವೈಟ್ ಲವ್ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಮೀಟ್ ಮಾಡಿದ್ದು. ಅದಾದಮೇಲೆ ಒಂದು 2 ವರ್ಷ ಕಾಣೆ ಆಗಿದ್ದೆ. ಮುಂಬೈಯಲ್ಲಿ ಒಂದು ಸಿನಿಮಾ ಮಾಡಿ ಅದು ಇನ್ನೇನು 2 ತಿಂಗಳ OTT ರಿಲೀಸ್ ಆಗುತ್ತೆ. ಸೊ ಅವಾಗಲೂ ನನ್ನ ಜೊತೆ ಇದ್ದರು KVN ಸರ್, ಇವತ್ತಿಗೂ ಜೊತೆಗಿದ್ದಾರೆ. ಸೊ ಎಲ್ಲಕ್ಕಿಂತ ತುಂಬ ದೊಡ್ಡ ವಿಷಯ ಏನಂದರೆ, ಒಂದು ಸಿನಿಮಾ ಆದಮೇಲೆ ಪ್ರೊಡ್ಯೂಸರ್ ಡೈರೆಕ್ಟ್ರು ಫೋನಲ್ಲಿ ಮಾತಾಡೋದೇ ದೊಡ್ಡ ವಿಷಯ. ಯಾಕಂದರೆ ಒಬ್ಬರನ್ನೊಬ್ರು ಬೈಕೊಂಡು ಓಡಾಡ್ತಾ ಇರ್ತಾರೆ. ಸೊ ಅಂಥದ್ರಲ್ಲಿ ನನ್ನ ಎಲ್ಲ ನಿರ್ಮಾಪಕರು ಇವತ್ತಿಗೂ ನನ್ನ ಜೊತೆಗಿದ್ದಾರೆ. ಬೈಟುಲು ನಿರ್ಮಾಪಕರು KVN ಅವರು ನನಗೆ ಬಂದು ಬ್ಲೆಸ್ ಮಾಡಿದ್ದು ತುಂಬ ದೊಡ್ಡ ಹೆಲ್ಪ್ ಅಥವಾ ಸಪೋರ್ಟ್ ಅಂತ ಹೇಳ್ಬೋದು. ಹಾಗೆ ರವಿಕುಮಾರ್ ಸರ್, ಅವ್ರದ್ದು ತುಂಬ ದೊಡ್ಡ ಸಪೋರ್ಟ್ ಇದೆ ಈ ಸಿನಿಮಾಗೆ. ಬೇರೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಬಾಂಬೆಯಿಂದ ಬಂದಮೇಲೆ ಒಂದು 2-3 ಚಿಕ್ಕಪುಟ್ಟ ಅಡ್ವಾನ್ಸ್ಗಳಿತ್ತು. ಅದೇನೋ ಮೈಂಡ್ ಸೆಟ್ ಚೇಂಜ್ ಆಯಿತು, ಏನೋ ಗೊತ್ತಿಲ್ಲ. ಈ TV ರೇಟ್ಸು, ಡಬ್ಬಿಂಗ್ ರೇಟ್ಸು ಇಷ್ಟು ಮಾಡಿದ್ರೆ ಇಷ್ಟ ಆಗುತ್ತೆ, ಈ ಥರ ಸಿನಿಮಾ ಮಾಡೋಕ್ಕೆ ನನಗೆ ಆಗಲ್ಲ ಅನ್ನಿಸ್ತು. ಸೊ ಹಾಗಾಗಿ ಅದೆಲ್ಲ ವಾಪಸ್ ಕೊಟ್ಟು 1 ವರ್ಷ ಒಂದು ಒಳ್ಳೆ ಕತೆ ಹುಡುಕ್ತಾ ಇದ್ದೆ. ಆ ಟೈಮಲ್ಲಿ ವಿಕ್ಕಿ, ನಾನು ನಿಮ್ಗೆ ಗೊತ್ತೇ ಇದೆ ಗೆಳೆಯರನ್ನ ಒಂದು 10 ವರ್ಷದಿಂದ, ಅವನೊಂದು ಇನ್ಸಿಡೆನ್ಸ್ ಹೇಳಿದ್ದ, ರಿಯಲ್ ಇನ್ಸಿಡೆನ್ಸ್. ಅದು ತುಂಬ ಕಾಡ್ತಾ ಇತ್ತು. ಯಾವಾಗ ಸಿಕ್ಕರು ಯಾವಾಗ ಮಾಡೋಣ ಗುರು ಅಂದರೆ, ನೀನು ಯಾವಾಗ ರೆಡಿ ಏನು. ಸೊ ಅವಾಗ ಡಿಸೈಡ್ ಮಾಡಿದ್ದೇನೆಂದರೆ, ಸರಿ ಹೊಸದೇನೋ ಮಾಡಬೇಕು ಅಂದರೆ ಒಂದು ಎಲ್ಲ ಧೈರ್ಯ ಇರೋರು. ಅಂದರೆ ಸಿನಿಮಾ ಮ್ಯಾಥಮೆಟಿಕ್ಸ್ ಅಲ್ಲ, ಸಿನಿಮಾ ನಮ್ಮ ಎಮೋಷನ್ ವಿಷಯ. ಸೊ ಹಾಗಾಗಿ ಎಮೋಷನ್ ವ್ಯಕ್ತಿಗಳೆಲ್ಲ ನಮ್ಮ ಕಲ್ಲೂರು ಅವರು, ಪ್ರಶಾಂತ್ ಕಲ್ಲೂರು ಅವರು ನನ್ನ ಜೊತೆ ನಿಂತು, ನಾನು ಇರ್ತೀನಿ, ಏನಾದರೂ ಮಾಡಿ ಹೊಸದು ಮಾಡಿ ಅವೆಲ್ಲ ಹೆಮ್ಮೆ ಪಡೋ ಥರ ಸಿನಿಮಾ ಮಾಡಿದ್ವಿ. ಸೊ ಡಿಸ್ಕೋ ಬಂದು ಒಂದು 2001ನೇ ಇಸ್ವಿ ನಡೆದಂಥ ಇನ್ಸಿಡೆಂಟ್. ಸೊ ಆ ಬ್ಯಾಕ್ ಡ್ರಾಪಲ್ಲಿ ಇರುತ್ತೆ ಇಡೀ ಸಿನಿಮಾ. ಆಮೇಲೆ ನಾನು ಎಲ್ಲ ಜನ ಟ್ರೈ ಮಾಡಿದ್ದೀನಿ, ಆಲ್ಮೋಸ್ಟ್ ಹಿಸ್ಟಾರಿಕಲ್, ಲವ್, ಫ್ಯಾಮಿಲಿ, ಡ್ರಾಮಾ ಎಲ್ಲ. ವಿಲೇಜ್ ಸಿನಿಮಾ ನಾನು ಮಾಡಿರಲಿಲ್ಲ. ಆ ಥರದ್ದೊಂದು ಬ್ಯಾಕ್ ಡ್ರಾಪಲ್ಲಿ ನಡೆಯುವಂಥ ಸಿನಿಮಾ ನನಗೆ ಇದು ಹೊಸದು. ಯಾವಾಗಲೂ ನನಗೆ ಎಕ್ಸೈಟ್ ಆದರೆ ನಾನೇನಾದರೂ ಹೊಸದು ಮಾಡಿ ಜನಕ್ಕೆ ಎಕ್ಸೈಟ್ ಮಾಡೋಕ್ಕೆ ಸಾಧ್ಯ. ಸೊ ಈ ಸಿನಿಮಾದಲ್ಲಿ ವಿಕ್ಕಿ ಕಂಪ್ಲೀಟಾಗಿ ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಆ ಭಾಷೆ ಆಗಿರ್ಬೋದು ಎಲ್ಲದಕ್ಕೂ. ಸೊ ಪ್ರಶಾಂತ್ ಕಲ್ಲೂರು ಅವರು ಮತ್ತು ನಮ್ಮ ಹರೀಶ್ ರೆಡ್ಡಿ ಇಬ್ಬರು ಇದು ಪ್ರೊಡ್ಯೂಸ್ ಮಾಡ್ತಾರೆ. ಧ್ರುವ್ ಅಂತ ಹೊಸ ಇಂಟ್ರೊಡಕ್ಷನು. ಧ್ರುವ್ನ ನಾನೊಂದು 6 months ಬ್ಯಾಕ್ ಅಷ್ಟೇ ಮೀಟ್ ಮಾಡಿದ್ದೆ. ಅವರು ಅನಿರುದ್ಧು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆಲ್ಲ ಪ್ರೋಗ್ರಾಮಿಂಗ್ ಮಾಡ್ತಾರೆ. ಕನ್ನಡದ ಪ್ರತಿಭೆ, ತುಂಬ ಒಳ್ಳೆ ಜೋಶಿರುವಂಥ ವ್ಯಕ್ತಿ. 1-2 ಮೀಟಿಂಗಲ್ಲಿ ನನಗೆ ಒಂದು ಸ್ಪಾರ್ಕ್ ಗೊತ್ತಾಯಿತು. ಸೊ ಇವ್ರ ಹತ್ರ ಒಂದು ಒಳ್ಳೆ ಕೆಲಸ ತೆಗಿಬೋದು ಅಂತ. ಸೊ ಧ್ರುವ್ ಈ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಾರೆ. ಇದು ಬಿಟ್ಟು ಜಾಸ್ತಿ ಏನು ಹೇಳೋಕ್ಕಾಗಿದ್ದು, ಬರೀ ಲಾಂಚ್ ಅಷ್ಟೇ. ಸೊ 100% ಡಿಸ್ಕೋ ಯಾವುದೇ ನಾರ್ಮಲ್ ಸಿನಿಮಾ ಥರ ಇದೆ. ನನ್ನ ಜರ್ನಿಲಂತೂ ನನಗೆ ತುಂಬ ಹೊಸದು. 100% ಒಂದು 20-25 ವರ್ಷದ ಹಿಂದೆ ಈ ಜಾನರ್ ಸಿನಿಮಾ ಬಂದಿತ್ತು. ಅದಾದಮೇಲೆ ಯಾರು ಈ ಅಟೆಂಪ್ಟ್ ಕೈ ಹಾಕಿರಲಿಲ್ಲ. ಸೊ ಅಂಥದ್ದೊಂದು ಹೊಸ ವಿಷಯ ಹುಡುಕಿ ಈ ಸಿನಿಮಾದಲ್ಲಿ ತರ್ತಿದ್ದೀವಿ. ನೀವೆಲ್ಲರೂ ಸಹಕಾರ ಬೇಕು. ಮೊದಲಿಂದನೇ ಹೆಲ್ಪ್ ಮಾಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಇವಾಗಲೂ ಆ ಥರ ಜೊತೆಗಿರ್ತೀರ ಅಂತ ನಂಬಿದ್ದೀನಿ. ಥ್ಯಾಂಕ್ ಯು. ಅಂದರೆ ವಿಲೇಜ್ ಬ್ಯಾಕ್ ಡ್ರಾಪ್ ಅಲ್ಲಿ ಇರೋ ಕತೆ. ಈ ಕತೆ ಎಲ್ಲ ಓಡಾಡುತ್ತೆ, ಸಿಟಿ, ಬೆಂಗಳೂರು, ಚೆನ್ನೈ ಎಲ್ಲ ಓಡಾಡುತ್ತೆ. ಹೇಳಕ್ ಹೋಗ್ತಿರೋದು ಒಂದೇ ಒಂದು ಲೈನ್ ಅಂತ ಹೇಳ್ಬೋದು. ನಾವು ನೋಡಿರೋ ವಿಷಯದ ಬಗ್ಗೆ ಎಲ್ಲರೂ ಮಾತಾಡ್ತೀವಿ. ಯಾಕೆ ಅಂದ್ರೆ ಅದರಲ್ಲಿ ಎಲ್ಲರಿಗೂ ಕ್ಲಾರಿಟಿ ಇರುತ್ತೆ. ನೋಡದೇ ಇರೋ ವಿಷಯದ ಬಗ್ಗೆ ಜನ ಹೇಗೆ ಮಾತಾಡ್ತಾರೆ, ಇಟ್ಸ್ ಅಬೌಟ್ ರೂಮರ್ಸ್. ಸೊ ಆ ಥರ ಒಂದು ಐಡಿಯಾ ಇಟ್ಕೊಂಡು ಮಾಡ್ತೀವಿ. ಅದೇ ಇವತ್ತಿಗೆ ನಾನು ಒಂದು ಹಳ್ಳಿ ತೋರಿಸ್ತಿದ್ದೀನಿ. ಅವನ ಹಳ್ಳಿಲಿರೋ ಒಬ್ಬ ಅಪ್ಡೇಟೆಡ್ ಹುಡುಗನ ಥರ ಅವನಿದ್ದಾನೆ. ಅದಾದ್ಮೇಲೆ ಡಿಸ್ಕೋ ಅಂತ ಅವ್ನಿಗೆ ಯಾಕೆ ಹೆಸರು ಬಂತು, ಅವನ ಒರಿಜಿನಲ್ ಹೆಸರೇನು, ಇದೆಲ್ಲ ಒಂದೊಂದೇ ನನ್ನ ಮೋಷನ್ ಪೋಸ್ಟರು, ಫಸ್ಟ್ ಲುಕ್ ಎಲ್ಲದರಲ್ಲೂ ನಾನು ಕೊಡ್ತಾ ಇರ್ತೀನಿ ಇನ್ಫಾರ್ಮೇಶನ್. ಇವತ್ತಿಗೆ ಎಲ್ಲ ಹೀರೋ ಹೆಸರು ಅಲ್ಲ, ಹೀರೋಗೆ ಇಟ್ಟಿರುವಂತ ಹೆಸರು ಡಿಸ್ಕೋ.
ಸರ್ ಇವಾಗ ಅದು ಇನೋವೇಷನ್ ಮಾಡ್ಬೇಕಾದ್ರೆ BGM ಮ್ಯೂಸಿಕ್ ಅಂತ ಅದು ಜಾನಪದ ಕಲೆಗೆ ಡಿಸ್ಕೋ ಆಡ್ ಮಾಡಿದ್ರು. ಹೌದು. ಎಲ್ಲದೂ ಸಮಸ್ಯೆ ಆಗುತ್ತೆ. ಇಲ್ಲ ಮೇಡಮ್, ಅದೇ ಫಿಲ್ಮ್ ಅಲ್ಲಿ ಅದಕ್ಕೆ ನೀಟಾಗಿ ನಾನು ಕ್ಲಾರಿಫಿಕೇಶನ್ ಕೊಟ್ಟಿರ್ತೀನಿ. ಅಲ್ಲೇ ಆ ಮಣ್ಣಲ್ಲೇ ನಡೆಯುವಂತ ಕತೆ. ಅಲ್ಲಿರೋ ಒಬ್ಬ ಹುಡುಗ ಅಪ್ಡೇಟೆಡ್ ಆಗಿ ಯೋಚನೆ ಮಾಡಿದ್ರೆ ಆ ಒಂದು ಜಾಗಕ್ಕೂ ಇವನ್ ಯೋಚನೆಗೂ ಹೇಗೆ ಬೆಂಡ್ ಆಗುತ್ತೆ ಅನ್ನೋದೇ ಈ ಮ್ಯೂಸಿಕ್. ಬ್ಲಡ್ ಶೆಡ್ ಅಂದ್ರೆ ಇದು ಬೇರೆ ತರ ಬ್ಲಡ್ ಶೆಡ್ ಇರುತ್ತೆ ಈ ಸಿನಿಮಾದಲ್ಲಿ. ನಾವು ಕತ್ತಿ ಯೂಸ್ ಮಾಡಲ್ಲ, ಯಾವ್ದು ಗನ್ ಯೂಸ್ ಮಾಡಲ್ಲ. ಇದೆಲ್ಲದಕ್ಕಿಂತ ಸ್ಟ್ರಾಂಗೆಸ್ಟ್ ವೆಪನ್ ಅಂದ್ರೆ ಮನುಷ್ಯನ ನಾಲಿಗೆ. ಸೊ ಆ ವೆಪನ್ ಯೂಸ್